కడుపు నిండా 100 ముద్దలు తినే ఏనుగు ఒక్క ముద్ద వదిలిపెడితే పెద్దగా దానికి వచ్చే నష్టమేం లేదు. ಶಂಕರ್ ಷಣ್ಮುಗನ್ ಮತ್ತೆ ಬರ್ತಾ ಇದ್ದಾರೆ. ಯಾರಪ್ಪ ಅವರು ಅಂತೀರಾ? ಒಮ್ಮೆ ಈ ಸಿನಿಮಾ ನೆನ್ಪು ಮಾಡ್ಕೊಳ್ಳಿ. ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯನ್ನ ಧೂಳೆಬ್ಬಿಸಿದ ಚಿತ್ರ ನಾಯಕ್. ಇದರ ನಿರ್ದೇಶಕರೇ ಶಂಕರ್ ಷಣ್ಮುಗನ್. ನಾಯಕ್ ಒಂದೇ ಅಲ್ಲ, ಕಮಲಾಸನ್ ಅವರ ಇಂಡಿಯನ್, ವಿಕ್ರಮ್ ಅಭಿನಯದ ಅನಿಯನ್ ಹಾಗೂ ರಜನಿಕಾಂತ್ ಅವರ ಶಿವಾಜಿ ರೋಬೋ ಚಿತ್ರಗಳ ಸೃಷ್ಟಿಕರ್ತ ಇದೇ ಶಂಕರ್. ಈಗ ಇದೇ ಶಂಕರ್ ಗೇಮ್ ಚೇಂಜ್ ಮಾಡೋಕೆ ಬರ್ತಾ ಇದ್ದಾರೆ, ಅದು ಕೂಡ ಗೇಮ್ ಚೇಂಜರ್ ಹೆಸರಿನ ಚಿತ್ರದ ಮೂಲಕ. ಇಂಟ್ರೆಸ್ಟಿಂಗ್ ಏನಂದ್ರೆ, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ 2025ರ ಅತಿ ದೊಡ್ಡ ಸಿನಿಮಾ ಗೇಮ್ ಚೇಂಜರ್. ಈ ಚಿತ್ರದ ಹೀರೋ RRRನ ಅಲ್ಲೂರಿ ಸೀತಾರಾಮರಾಜು, ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ. ನಿರ್ದೇಶಕ ಶಂಕರ್ ಮೂಲತಃ ತಮಿಳು ಇಂಡಸ್ಟ್ರಿಯಿಂದ ಬಂದಂಥವರು. ತಮ್ಮ ಚಿತ್ರಗಳ ಮೂಲಕ ಇಡೀ ಭಾರತದಾದ್ಯಂತ ಹೆಸರು ಮಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ, ಶಂಕರ್ ಅವರು ಓರ್ವ ನಟ ಆಗಬೇಕು ಅಂತ ಬಹುದೊಡ್ಡ ಕನಸನ್ನು ಕಟ್ಟಿಕೊಂಡು ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. ಆದರೆ ನಟನೆ ಅವರಿಗೆ ಒಲಿಯೋದಿಲ್ಲ. ಹೀಗಾಗಿ ನಿರ್ದೇಶನದ ಕಡೆ ಗಮನ ಹರಿಸ್ತಾರೆ. ತಮಿಳು ಚಿತ್ರರಂಗದ ಖ್ಯಾತ ನಿರ್ದೇಶಕರಾದ ಎಸ್.ಎ. ಚಂದ್ರಶೇಖರ್ ಹಾಗೂ ಪವಿತ್ರನ್ ಅವರ ಸಹಾಯಕರಾಗಿ ಕೆಲಸ ಮಾಡಿದ ಶಂಕರ್ 1993ರಲ್ಲಿ ಜೆಂಟಲ್ಮೆನ್ ಚಿತ್ರದ ಮೂಲಕ ನಿರ್ದೇಶಕರಾಗಿ ಯಶಸ್ಸು ಗಳಿಸ್ತಾರೆ. ಶಂಕರ್ ಅವರನ್ನು ದುಬಾರಿ ನಿರ್ದೇಶಕ ಅಂತಾನೆ ಕರೀತಾರೆ. ಯಾಕಪ್ಪ ಅಂದರೆ, ಅವರ ಮೊದಲ ಚಿತ್ರದಿಂದಲೂ ಅವರು ಹಾಲಿವುಡ್ ತಂತ್ರಜ್ಞಾನಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ. 1994ರಲ್ಲಿ ತೆರೆಕಂಡ ಅವರ ಎರಡನೇ ಸಿನಿಮಾ ಕಾದಲನ್ ಅದಕ್ಕೊಂದು ಸಾಕ್ಷಿಯಾಗಿತ್ತು. 90ರ ದಶಕದಲ್ಲಿ ಆ ಮಟ್ಟಿನ ಗ್ರಾಫಿಕ್ಸ್ ಹಾಗೂ ಸ್ಪೆಷಲ್ ಎಫೆಕ್ಟ್ಗಳನ್ನು ಬಳಕೆ ಮಾಡಿದ ಮೊದಲ ಇಂಡಿಯನ್ ಸಿನಿಮಾ ಅದಾಗಿತ್ತು. ಶಂಕರ್ ಅವರ ಇಂಟರ್ನ್ಯಾಷನಲ್ ಟೆಕ್ನಾಲಜಿ, ಸ್ಪೆಷಲ್ ಎಫೆಕ್ಟ್ಗಳು ಇವತ್ತಿಗೂ ಮುಂದುವರಿತಾ ಇದ್ದಾವೆ. ಸ್ಪೆಷಲ್ ಎಫೆಕ್ಟ್ಗಳಿಗಾಗಿಯೇ ಅವರ 6 ಚಿತ್ರಗಳು ನ್ಯಾಷನಲ್ ಅವಾರ್ಡ್ಗಳನ್ನು ಪಡೆದಿವೆ. ಯಾವ ಮಟ್ಟಿಗೆ ಅಂದರೆ, ಅವರ ಎಂದಿರನ್ ಚಿತ್ರದ ಬಗ್ಗೆ ಹಾಲಿವುಡ್ನಲ್ಲಿ ದೊಡ್ಡ ಚರ್ಚೆಯಾಗಿತ್ತು. ಅದರ ಮುಂದುವರಿದ ಭಾಗ 2.0 ಚಿತ್ರದಲ್ಲೂ ಅದು ಮುಂದುವರೆದಿತ್ತು. ಅಷ್ಟೇ ಅಲ್ಲ, ಅವರ ಐ ಚಿತ್ರದ ಮೇಕಪ್ ಹಾಗೂ ಇಂಡಿಯನ್ ಚಿತ್ರದ ಸ್ಪೆಷಲ್ ಎಫೆಕ್ಟ್ಗಳ ಬಗ್ಗೆಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಶಂಕರ್ ಅವರ ಶಿವಾಜಿ ಚಿತ್ರನೇ ಆಗಿರಲಿ ಅಥವಾ ಜೆಂಟಲ್ಮೆನ್ ಚಿತ್ರನೇ ಆಗಿರಲಿ, ಅವರ ಚಿತ್ರಗಳ ಕಥೆಯನ್ನು ಒಂದೇ ಲೈನ್ನಲ್ಲಿ ಹೇಳ್ಬೋದು. ಸಮಾಜದಲ್ಲಿ ಉಳ್ಳವರು ಹಾಗೂ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಬಳಿಕ ಆ ಅಮಾಯಕ ಸಿಡಿದೆದ್ದು ಸಮಾಜದಲ್ಲಿ ಬದಲಾವಣೆ ತರೋದೇ ಶಂಕರ್ ಅವರ ಅನೇಕ ಚಿತ್ರಗಳ ಒನ್ಲೈನ್ ಸ್ಟೋರಿ. ಪ್ರತಿ ಚಿತ್ರದಲ್ಲೂ ದೇಶದ ಕಾಮನ್ ಮ್ಯಾನ್ ಎಷ್ಟು ಶಕ್ತಿಶಾಲಿ, ಎಷ್ಟು ಬಲಶಾಲಿ ಅನ್ನೋದನ್ನ ಸಾಬೀತುಪಡಿಸ್ತಾ ಹೋಗಿದ್ದಾರೆ ನಿರ್ದೇಶಕ ಶಂಕರ್ ಷಣ್ಮುಗನ್. ನಿಜ ಏನಂದ್ರೆ, ಎಸ್ ರಾಜಮೌಳಿ ಅವರಿಗಿಂತ ಮೊದಲೇ ದಕ್ಷಿಣ ಭಾರತದಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದ ನಿರ್ದೇಶಕ ಯಾರಪ್ಪ ಅಂದ್ರೆ ಅದು ಶಂಕರ್. 30 ವರ್ಷಗಳ ಕಾಲ ಸಾಕಷ್ಟು ಹಿಟ್ ಚಿತ್ರಗಳನ್ನು ನೀಡಿದ್ದ ನಿರ್ದೇಶಕ ಶಂಕರ್ ಅವರ ಸಾಮರ್ಥ್ಯದ ಬಗ್ಗೆ ಇತ್ತೀಚೆಗೆ ಕೆಲವು ಪ್ರಶ್ನೆಗಳು ಎದ್ದಿದ್ವು. ಅವರ ಇಂಡಿಯನ್ 2 ಸಿನಿಮಾ ಫ್ಲಾಪ್ ಆಗ್ತಿದ್ದಂಗೆ ಅವರ ತಲೆ ಖಾಲಿಯಾಗಿದೆ ಅನ್ನೋ ನೆಗೆಟಿವ್ ನರೇಷನ್ ತೇಲಿ ಬಂದಿತ್ತು. ಸದ್ಯ ಇವಾಗ ತೆರೆಗೆ ಬರೋಕೆ ರೆಡಿಯಾಗಿರೋ ಗೇಮ್ ಚೇಂಜರ್ ಚಿತ್ರ ನಿರ್ದೇಶಕ ಶಂಕರ್ ಅವರ ಪಾಲಿಗೆ ಬಹುದೊಡ್ಡ ಪರೀಕ್ಷೆಯಾಗಿ ನಿಂತಿದೆ. ನಿರೀಕ್ಷೆಯಂತೆ ಇದೊಂದು ಬಿಗ್ ಬಡ್ಜೆಟ್ ಸಿನಿಮಾ. 400 ಕೋಟಿ ಚಿತ್ರಕ್ಕೆ ಹೂಡಿಕೆ ಮಾಡಲಾಗಿದೆ. RRR ಬಳಿಕ ರಾಮ್ ಚರಣ್ ಅವರ ಆಚಾರ್ಯ ಕೆಟ್ಟದಾಗಿ ಸೋಲನ್ನು ಕಂಡಿತ್ತು. ಹೀಗಾಗಿ ಗೇಮ್ ಚೇಂಜರ್ ಚಿತ್ರ ರಾಮ್ ಚರಣ್ ಅವರ ಪಾಲಿಗೆ ಒಂದು ದೊಡ್ಡ ಪರೀಕ್ಷೆ ಅಂತ ಹೇಳ್ಬೋದು. ಅದೇನೇ ಇರಲಿ, ಇದೇ ಜನವರಿ 10ರಂದು ದೇಶಾದ್ಯಂತ ತೆರೆ ಕಾಣ್ತಿರೋ ಗೇಮ್ ಚೇಂಜರ್ ಚಿತ್ರಕ್ಕೆ ಇನ್ನಿಲ್ಲದ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. ಒಂದು ಕಡೆ ಶಂಕರ್, ಇನ್ನೊಂದು ಕಡೆ ರಾಮ್ ಚರಣ್. ಇವರಿಬ್ಬರಿಗೂ ಲಕ್ ಬದಲಿಸುವಂತಹ ಗೇಮ್ ಚೇಂಜರ್ ಆಗಲೇಬೇಕಿದೆ ಈ ಚಿತ್ರ. ಆದರೆ ಅದೆಲ್ಲ ಜನವರಿ 10ರಂದೇ ತೀರ್ಮಾನ ಆಗುತ್ತೆ. ಅವತ್ತು ಮತ್ತೊಂದು ವಿಡಿಯೋ ಮಾಡೋಣ. ಅಲ್ಲಿವರೆಗೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ. I'm unpredictable.